ನಾನು ನಮ್ಮ ತಮ್ಮ ಇಬ್ರು ಪೆಟ್ರೋಲ್ ಹಾಕ್ಸ್ಕೊಂಬರೋಣ ಅಂತ ಬಂದಿದ್ವಿ. ಪೆಟ್ರೋಲ್ ಖಾಲಿ ಆಗಿತ್ತು ಗಾಡಿದು. ಎಕ್ಸೆಲ್ ಗಾಡಿ ತಗೊಂಬಂದಿದ್ವಿ. ಪೆಟ್ರೋಲ್ ಖಾಲಿ ಆಗಿತ್ತು, ಹಾಕ್ಸ್ಕೊಂಡು ಇವಾಗ ಊರಲ್ಲಿ ಹೋಗ್ತಿದೀವಿ. ಪಡಿತು ಯಾಕೆ ಸ್ಕೂಲಿಗೆ ಹೋಗಿಲ್ಲ ಇವತ್ತು? ಸೋಮವಾರದಿಂದ ಹೋಗ್ಬೇಕು ಸ್ಕೂಲಿಗೆ. ಕರೆಕ್ಟಾಗಿ ಸ್ಕೂಲಿಗೆ ಹೋಗಲ್ಲ ಮಾಡಲ್ಲ. ಹಲೋ ಗೈಸ್, ಹಳ್ಳಿಯಲ್ಲಿ ಡ್ರೆಸ್ಸಿನ ಆಲ್ಟರ್ನೇಟಿವ್ ಯಾವ್ದು ಗೊತ್ತಾ? ನೋಡಿ, ಇದು ಇದ್ಲು. ಇಲ್ಲಿ ಇದ್ಲು ನೀವು ಬ್ರಷ್ ಇಲ್ಲ ಅಂದ್ರೆ ನಾವು ಇದ್ಲಲ್ಲಿ ಹಲ್ಲುಜ್ತೀವಿ. ಬನ್ನಿ ಇವತ್ತು ಇದ್ಲಲ್ಲಿ ಹಲ್ಲುಜ್ಜನ ಟ್ರೈ ಮಾಡೋಣ. ಸಾಕು, ಒಂದೇ ಸಾಕು, ಬೇಡ. ಈಗ ಬ್ರಷ್ ಇಲ್ಲ, ನಾವು ಕೈಯಿಂದಾನೆ ಬ್ರಷ್ ಮಾಡ್ಬೇಕು. ಥ್ಯಾಂಕ್ ಯು. ಅಲ್ಲಿ ಎಷ್ಟು ಕ್ಲೀನ್ ಆಗಿದೆ. ಇವತ್ತು ಮನೆಯಲ್ಲಿ ಉಪ್ಪಿಟ್ಟು ಮಾಡಿದ್ದಾರೆ. ಉಪ್ಪಿಟ್ಟಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಉಪ್ಪಿಟ್ಟು ತಿಂದು ಸ್ವಲ್ಪ ಹೊಲದಲ್ಲಿ ಕೆಲಸ ಇದೆ, ಹೊಲದಲ್ಲಿ ಸಿಗೋಣ. ಗಾಯ್ಸ್, ಇವಾಗ ತಿಂಡಿ ಮುಗಿಸ್ಕೊಂಡು ಹೊಲದಲ್ಲಿ ಕೆಲಸ ಇತ್ತಂತ ಹೋಗ್ತಿದ್ದೆ. ತೋಟದಲ್ಲಿ ಸ್ವಲ್ಪ ಕಳೆ ಓಡಿಸಿದ್ವಿ. ಡ್ರಿಪ್ ಎಲ್ಲ ಓಪನ್ ಮಾಡ್ಬಿಟ್ಟಿದ್ವಿ. ಅದನ್ನ ಡ್ರಿಪ್ ಬೇಕಿತ್ತು, ಅದಕ್ಕೆ ಹೋಗ್ತಾ ಇದೀವಿ. ಲೈಕ್ ನಾನು, ಚಿಕ್ಕಪ್ಪ, ಅಪ್ಪಾಜಿ ಮೂವರು. ಗಾಯ್ಸ್, ಅದರಲ್ಲಿ ಕಳೆ ಜಾಸ್ತಿ ಆಗಿತ್ತಂತ ಕಳೆ ಹೊಡ್ಸಕ್ಕಂತ ಡ್ರಿಪ್ನೆಲ್ಲ ಸುತ್ತಿದ್ವಿ. ಇವಾಗ ಡ್ರಿಪ್ನೆಲ್ಲ ಹಿಂಗೆ ಬಿಚ್ಚಿ ಸ್ಟ್ರೈಟ್ ಲೈನಲ್ಲಿ ಇಡಬೇಕು. ಡ್ರಿಪ್ ಇರಿಗೇಷನ್ ಮಾಡಬೇಕು ಅಷ್ಟೇ. ಈ ಕಡೆ ಏನು ಮಾಡಬೇಕು, ಈ ಕಡೆ ಮಾಡಬೇಕು. ಬನ್ನಿ ಫುಲ್ ಮಾಡೋಣ. ಈ ಥರ ಇದ್ರೆ ಎಂಡಿಂಗ್ ಹಿಡ್ಕೊಂಡು ಹಾಕೊಂಡು ಹೋಗ್ಬೇಕು. ಈಗ ಡ್ರಿಪ್ ಎಲ್ಲ ಬಿಡೋದು ಮುಗಿದಾದ್ಮೇಲೆ ಇದರ ಮರದಲ್ಲಿ ಜಾಸ್ತಿ ಈ ಥರ ವೇಸ್ಟ್ ಆಗಿರೋಂಥ ಹೊಂಬಾಳೆ ಇದ್ದಾವೆ. ಅದು ಈ ಕಡೆ ಅಡಿಕೆ ಬಿಡೋದು ಇಲ್ಲ, ಸುಮ್ಮನೆ ಹಂಗೆ ವೇಸ್ಟ್ ಆಗಿರುತ್ತೆ. ಅದರಿಂದ ಇರೋ ಅಡಿಕೆಗೂ ಏನು ಬೇರೆ ಅಡಿಕೆ ಗೊನೆ ಅಂದರೆ ಬೇರೆದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಅದನ್ನೆಲ್ಲ ಕೀಳ್ತಿದ್ದೀವಿ. ಗಾಯ್ಸ್, ಮುಗೀತು ಗಾಯ್ಸ್ ತೋಟದ ಕೆಲಸ. ಇವಾಗ ಮನೆ ಹೋಗ್ತೀವಿ ಫ್ರೆಂಡ್ಸ್. ತೋಟದಿಂದ ಅಡಿಕೆ ಕಿಟ್ಕೊಂಡ್ಬಂದಿದ್ವಿ. ಅದನ್ನ ಅಮ್ಮ ಮತ್ತು ಚಿಕ್ಕಮ್ಮ ಇಬ್ಬರು ಸೇರಿಕೊಂಡು ಸುಲಿತಿದ್ದಾರೆ. ನೋಡಿ ಹೆಂಗೆ ಸುಲಿತಿದ್ದಾರೆ ಅಂತ. ಈ ಥರ ಇದ್ರ ಸಿಪ್ಪೆ ಸುಲಿದ್ಬಿಟ್ಟು ಇದನ್ನ ಆಮೇಲೆ ಬೇಯಿಸ್ಬೇಕು. ಬೆಳಿಗ್ಗೆ ನೀರು ಬಿಟ್ಟಿಲ್ಲ ಗೈಸ್, ಅದಕ್ಕೆ ತುಂಬ್ಕೊಳಕ್ ಬಂದೀವಿ ಗೈಸ್. ನಾನು ನಮ್ಮಣ್ಣ. ಹತ್ತೊಡ್ಡಿ ನಮಿತಾ, ಲಿಪಿಕಾ, ಅವರ್ ಕ್ರಾಕ್ಸ್ ಗ್ಯಾಂಗ್ కదా. ಗಾಯ್ಸ್, ನಮ್ಮ ಚಿಕ್ಕಮ್ಮ ರೊಟ್ಟಿ ಮಾಡ್ತಿದ್ದಾರೆ. ನೋಡಿ ಹೆಂಗೆ ಒಲೆ ಮೇಲೆ ರೊಟ್ಟಿ ಮಾಡ್ತಿದ್ದಾರೆ ಅಂತ. ಮತ್ತೆ ರೊಟ್ಟಿ ಎಲ್ಲ ಹಿಟ್ಟಾಗಬಾರ್ದು ಅಂತ ಈ ಥರ ನೀರನ್ನ ಬಟ್ಟೆಲಿ ಎತ್ಕೊಂಡು ರೊಟ್ಟಿ ಮೇಲೆ ಒಂದು ಕಡೆಯಿಂದ ಕ್ಲೀನಾಗಿ ಒರೆಸ್ಬೇಕು. ಒರೆಸಿದ್ರೆ ರೊಟ್ಟಿ ಹಿಟ್ಟು ಥರ ಆಗಲ್ಲ, ಹಿಟ್ಟು ವೈಟ್ ಥರ ಕಾಣಲ್ಲ. ಹೌದೌದಲ್ಲಿ ನಮ್ಮ ಚಿಕ್ಕಮ್ಮ ರೊಟ್ಟಿ ಮಾಡ್ತಿರೋದು ನೀವೆಲ್ಲ ಗೈಸ್. ಆರ್ಟಿಸ್ಟ್ ಇವ್ರು ವೇಟಿಂಗ್ ಫಾರ್ ವಡೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೇನೆ ಗೈಸ್, ತುಂಬಾ ಟೇಸ್ಟಿಯಾಗಿ ಅಡುಗೆ ಮಾಡ್ತೇನೆ ಗೈಸ್. ನಾನ್ ವೆಜ್ಜು ಎಲ್ಲ ಥರದ್ದು ವೆರೈಟೀಸ್ ಮಾಡ್ತೇನೆ ಗೈಸ್. ಯಾವ್ದು ರೆಸಿಪೀಸ್ ಬೇಕಂದ್ರೆ ಕಮೆಂಟಲ್ಲಿ ರೆಸಿಪಿ ಅಂತ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ. ಹೌದು. ಹೊಡೆ ಬೇಕೇನ ನಮ್ಮ ಹೊಡೆ ಬೇಡವಾ?
ನಿನಗೆ ಬೇಕೇನಾ? ಬೇಕು. ಯಾಕೆ ಹಲ್ಲು ಮುರಿದೋಗೈತೆ? ಹಲ್ಲು ಈ ಕಡೆ ಹೌದಾ ಅಕ್ಕ? ಏನೋ ಏನಮ್ಮ ನಿನ್ನ ಸಮಸ್ಯೆ? ನೋಡಿ ಗೈಸ್, ಬರೀ ಶೋಕಿಗೋಸ್ಕರ ಒಂದೆರಡು ಬೋಂಡ ಹಾಕ್ಬಿಟ್ಟು ಸುಮ್ಮನೆ ಇಲ್ಲಿ ನಮ್ಮ ಅಮ್ಮಗೆ ಬಿಟ್ಟು ಬಂದಿದ್ದಾರೆ. ಅಮ್ಮ ಅವಳು ವಿಡಿಯೋಗೋಸ್ಕರ ಬಂದಿದ್ದಾಳಮ್ಮ, ನೀನು ಅವಳಿಗೆ ಬಿಟ್ಬಿಟ್ಟು ನೀನು ಯಾಕೆ ಇಲ್ಲಿ ಮಾಡ್ತಾ ಇದೀಯ ಸುಮ್ಮನೆ? ಗೈಸ್ 2 ಕೋಕೋನಟ್ ಟ್ರೀಸ್ ಗೈಸ್, 2 ಕೋಕೋನಟ್ ಟ್ರೀಸ್. ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಕೋಕೋನಟ್ ಟ್ರೀಸ್ 2 ಆರ್ಟಿಸ್ಟ್ ಸ್ಪೀಕರಮ್ಮಯ್ಯ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಕೋಕೋನಟ್ ಟ್ರೀ. The proud inventors of the coconut pony. Thank you, Ma. ಓಕೆ ಗೈಸ್, ನಮ್ಮ ಅಣ್ಣನ ವಿಡಿಯೋ ಲೈಕ್ ಮಾಡಿ. ಲೈಕ್ ಮಾಡಿ ಗೈಸ್, ಲೈಕ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಕಪ್ಪಣಿದ್ದು. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಣ್ಣನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ ಗೈಸ್, ಇಷ್ಟು ನಮ್ಮ ದಿನ ಊರಲ್ಲಿದ್ದರೆ ಇಷ್ಟೆಲ್ಲ ಸ್ವಲ್ಪ ಕೆಲಸ ಮಾಡ್ತಿರ್ತೀನಿ. ಮತ್ತು ತುಂಬ ಕೆಲಸ ಮಾಡಿದೆ, ಅದೆಲ್ಲ ವೀಡಿಯೋದಲ್ಲಿ ನೋಡೋಕ್ಕೆ ಅದು ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಓಕೆ, ನಾವು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್. ಬಾಯ್ ಹೇಳಿ ನಮಿತಾ. ಬಾಯ್, ಟಾಟಾ. ಕ್ಯಾಮ್ರಾ ನಿಮ್ಮ ಮಾರ್ಪಟ್ಟ ಹಿಂಗೆ ಇದ್ರೆ ಕ್ಯಾಮ್ರಾ ದೂರ ರಕ್ಕಸ ಮಾಡಿ ದೂರತ್ತೆ. ಬಾಯ್.